ಹಲೋ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬೆಳಗ್ಗೆ ಎದ್ದ ತಕ್ಷಣ ನಾನು ಒಂದು ಗ್ಲಾಸ್ ನೀರನ್ನ ಕುಡಿದಿದ್ದೀನಿ. ಒಂದು ಗ್ಲಾಸ್ ನೀರಲ್ಲಿ ಆಪಲ್ ಸೈಡರ್ ವಿನೆಗರ್ ಹಾಕೊಂಡು ಕುಡಿದಿದ್ದೀನಿ. ಸೊ ಇದಾದಮೇಲೆ ಇವಾಗ ಒಂದು 10 ನಿಮಿಷ ಕೂತ್ಕೊಂಡ್ಬಿಟ್ಟು ಮತ್ತೆ ಎಕ್ಸಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದ ಡೇ.
ಕೆಲಸ ಮುಗೀತು. ನಾನು ಚಪಾತಿ ಮತ್ತು ಚೌಳಿಕಾಯಿ ಪಲ್ಯ ಮಾಡಿದೆ. ಹಾಗೆ ನನ್ನ ಹಸ್ಬೆಂಡ್ ಇವಾಗ ಬ್ರೇಕ್ಫಾಸ್ಟ್ಗೋಸ್ಕರ ಪನ್ನೀರ್ ಸ್ಯಾಂಡ್ವಿಚ್ ಮಾಡ್ತಾ ಇದ್ದಾರೆ. ಹಾಗೆ ನಾವು ಆದಷ್ಟು ಎಷ್ಟಾಗುತ್ತೆ ಅಷ್ಟು ಸ್ವಲ್ಪ ಜಾಸ್ತಿ ಪ್ರೋಟೀನ್ ಇಂಟೇಕ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಅದಕ್ಕೋಸ್ಕರ ಇವಾಗ ಇವತ್ತಿನ ದಿನ ಬ್ರೇಕ್ಫಾಸ್ಟಲ್ಲಿ ಪ್ರೋಟೀನ್ಗೋಸ್ಕರ ನಾವು ಪನ್ನೀರ್ನ ಆ್ಯಡ್ ಮಾಡಿದ್ದೀವಿ. ಇವತ್ತು ನನಗೆ ವರ್ಕ್ ಫ್ರಮ್ ಹೋಮ್ ಇದೆ. ಹಾಗೆ ನನ್ನ ಹಸ್ಬೆಂಡ್ಗೆ ಇವತ್ತು ಆಫೀಸ್ಗೆ ಹೋಗೋಕ್ಕಿದೆ. ಸೊ ಇವಾಗ ಬೇಗ ಅವ್ರಿಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಿ ಲಂಚ್ ಬಾಕ್ಸ್ ಎಲ್ಲ ಕಟ್ಟಿಟ್ಬಿಡ್ತೀನಿ. ಅದಾದಮೇಲೆ ಬೇಗ ಫ್ರೆಶ್ ಅಪ್ ಆಗಿ ಹಾಗೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಲಂಚ್ ಬಾಕ್ಸಲ್ಲಿ ನಾನು ಚೌಳಿಕಾಯಿ ಪಲ್ಯ, ಸಲಾಡ್ ಮತ್ತು ಚಪಾತಿ ಆ್ಯಂಡ್ ಮೊಸರನ್ನ ಪ್ಯಾಕ್ ಮಾಡಿದ್ದೀನಿ. ಸೊ ಇವಾಗ ನಮ್ಮ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಯಿತು. ಸೊ ಬ್ರೇಕ್ಫಾಸ್ಟಲ್ಲಿ ನಾನು ಪನ್ನೀರ್ ಸ್ಯಾಂಡ್ವಿಚ್ನ ತಿಂತೀನಿ. ಇವಾಗ ಇದನ್ನು ತಿಂದ್ಬಿಟ್ಟು ಬೇಗ ಬೇಗ ರೆಡಿ ಆಗಬೇಕು. ಕೆಳಗಡೆ ಹೋಗ್ಬಿಟ್ಟು ಸ್ವಲ್ಪ ಚೇಂಜ್ ಸ್ಪ್ರೇ ಹೊಡೆದು ಬರಬೇಕಂತೆ. ಸೊ ನಾನು ಕೂಡ ಹೋಗ್ತಿದ್ದೀನಿ. ಪಾಪ ಯಾರ್ದೋ ಮನೇಲಿ ಮಂಗಗಳು ಹೋಗ್ಬಿಟ್ಟು ಎಲ್ಲ ಫ್ರಿಜ್ ಕಿತ್ತಾಡಿದೆ ನೋಡಿ. ಎಲ್ಲ ಹೆಂಗೆ ಹೋಗ್ತಿದೆ ಪಾಪ. ಮಾವಿನ ಹಣ್ಣು ತಿಂದಿದೆ. ಅಯ್ಯೋ ಹೆಲ್ಮೆಟ್ ಬಿಟ್ಟು ಬಂದಿಯಲ್ಲ. ಬಾ ನನ್ನ ಜೊತೆ ಬಾ, ಹೆಲ್ಮೆಟ್ ತೊಂಬರು ಅಂತ. ಚಲೋ ಹೆಲ್ಮೆಟ್ ತಗೋ. ಟೈಮ್ ಬಂದು 9 ಗಂಟೆ ಆಯಿತು. ಹುಷಾರಾಗಿ ಹೋಗ್ಬಾ. ಮುಟ್ಟಿದ ಮೇಲೆ ಫೋನ್ ಹಚ್ಚಿ. ಬಾಯ್. ಸೊ ಇವಾಗ ಜಸ್ಟ್ ನನ್ನ ಹಸ್ಬೆಂಡ್ ಕೂಡ ಆಫೀಸಿಗೆ ಹೋದ್ರು. ಟೈಮ್ ಒಂದು 9 ಗಂಟೆ ಆಯಿತು. ಬೇಗ ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಬಿಕಾಸ್ ಅದು ತುಂಬ ಕೆಲಸ ಇದೆ. ಸೊ ಇವಾಗ ಟೈಮ್ ಒಂದು ಕರೆಕ್ಟಾಗಿ 9:15 ಆಯಿತು. ಇವಾಗ ಕೆಲಸ ಮಾಡಿ ಕೂತ್ಕೊಂಡಿದ್ದೀನಿ. ಫುಲ್ ಫ್ರೆಶ್ ಅಪ್ ಆದ. ಇವಾಗ ಫುಲ್ ಇವತ್ತು ಮೈಂಡ್ ಕಾಮ್ ಆಗಿದೆ. ಆರಾಮಾಗಿ ಕೆಲಸ ಮಾಡ್ಬೋದು. ಸೊ ಬನ್ನಿ ಹೇಗಿದ್ರೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಹಾಗೆ ಇಲ್ಲಿ ಪಕ್ಕಕ್ಕೆ ವಾಶ್ ಮಾಡಿಟ್ಟಿರೋಂತಹ ಎಲ್ಲ ಬಟ್ಟೆಗಳನ್ನ ಇಟ್ಟಿದ್ದೀನಿ. ಬಿಕಾಸ್ ಇದೇ ರೂಮಲ್ಲಿ ನಾವು ಐರನ್ ಮಾಡೋದು. ಸೊ ಅದಕ್ಕೋಸ್ಕರ ಎಲ್ಲ ಬಟ್ಟೆನೂ ಇವಾಗ ಮಡ್ಚಿಟ್ಟಿದ್ದೀವಿ. ಬಟ್ ಯಾವುದು ಐರನ್ ಮಾಡಿಲ್ಲ. ಐರನ್ ಮಾಡಬೇಕು. ಹಾಗೆ ಇದು ನನ್ನ ಆಫೀಸ್ ರೂಮ್ ಆಗಿರೋದ್ರಿಂದ ಒಂದು ಸ್ವಲ್ಪ ಏನಾದರೂ ಮಾಡಿಫಿಕೇಶನ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಸೊ ಸರಿ, ಹಾಗಿದ್ರೆ ಇವಾಗ ಮತ್ತೆ ಕೆಲಸ ಕಂಟಿನ್ಯೂ ಮಾಡ್ತೀನಿ. ಹಾಗೆ ನಾನು ಈ ಥರ ಇವಾಗ ಒಂದು ಜಗ್ನ ಫಿಲ್ ಮಾಡಿದ್ದೀನಿ. ಇದು ಒಂದು 600 ml ಇದೆ. ಸೊ ಇದನ್ನ ನಾನು ಆದಷ್ಟು ಬೇಗ ಖಾಲಿ ಮಾಡ್ತೀನಿ. ಇದು 600 ml ಅಂತ ಅಂದ್ರೆ ನಾನು 4 ಮಗ್ನ ಸಂಜೆ ಅಷ್ಟರಲ್ಲಿ ಖಾಲಿ ಮಾಡ್ತೀನಿ. ಸೊ ದ್ಯಾಟ್ ನಾನು ಒಂದು 2.5 ಲೀಟರ್ ವಾಟರ್ನ ಕಂಪ್ಲೀಟ್ ಮಾಡ್ದಂಗಾಗುತ್ತೆ. ಸೊ ಇವಾಗ ನಾನು ಒಂದು ಮಗ್ ವಾಟರ್ ಖಾಲಿ ಮಾಡಿದ್ದೀನಿ. ಹಾಗೆ ಇವಾಗ ಟೈಮ್ ಬಂದು 11 ಆಯಿತು. ಇವಾಗ ಹೋಗ್ಬಿಟ್ಟು ಇದನ್ನ ಮತ್ತೆ ಫಿಲ್ ಮಾಡ್ತೀನಿ. ಹಾಗೆ ಮಿಡ್ ಮಾರ್ನಿಂಗ್ ಸ್ನಾಕ್ಸ್ ಅಲ್ಲಿ ನಾನು ಇವತ್ತೊಂದು ORS ಕುಡಿಬೇಕಂತ ಅನ್ಕೊಂಡಿದ್ದೀನಿ. ಲೈಕ್ ಇದನ್ನ ಕುಡಿಯೋದ್ರಿಂದ ಇದು ಬಾಡಿಗೆ ಇನ್ಸ್ಟಂಟ್ ಹೈಡ್ರೇಷನ್ ಕೊಡುತ್ತೆ. ಹಾಗೆ ಎಲೆಕ್ಟ್ರೋಲೈಟ್ಸ್ ರಿಸ್ಟೋರ್ ಮಾಡುತ್ತೆ. ಮತ್ತೆ ಇದ್ರ ಕ್ಯಾಲರಿ ಕೂಡ ಕಡಿಮೆ ಇದೆ. ಸೊ ಅದಕ್ಕೋಸ್ಕರ ಇದನ್ನ ಕುಡಿತೀನಿ. ಹೇಗೂ ಮನೇಲಿ ಇದೆ ಅಂತ ಇದನ್ನ ಕುಡಿತಾ ಇದ್ದೀನಿ ಅಷ್ಟೇ. ಸೊ ಸುಮಾರಾಗಿ ಮನೇಲಿ ಕೆಲಸ ಮಾಡುವಾಗ ಒಂದೊಂದ್ಸಲಿ ಫುಲ್ ಬೋರ್ ಆಗ್ತಾ ಇರುತ್ತೆ. ಲೈಕ್ ಆಫೀಸಲ್ಲಿ ಇದ್ದಾಗಲೂ ಕೂಡ ತುಂಬ ಚೆನ್ನಾಗಿ ಅನಿಸ್ತಾ ಇರುತ್ತೆ ಕಲೀಗ್ಸ್ ಎಲ್ಲ ಜೊತೆ ಮಾಡೋದು. ಬಟ್ ಆಫೀಸ್ ಹೋಗಿ ಬರೋ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಟ್ರಾವೆಲಿಂಗಲ್ಲಿ ತುಂಬ ಟೈಮ್ ಹೋಗುತ್ತೆ. ಅದೇ ಒಂದು ಬೆಂಗಳೂರಲ್ಲಿ ತುಂಬ ದೊಡ್ಡ ಇಶ್ಯೂ ಅಂತ ಹೇಳಿದ್ರೆ ಸೇಮ್ ನನಗೂ ಕೂಡ ಮಿನಿಮಮ್ ಪ್ರತಿದಿನಕ್ಕೆ ಒಂದು 4 ಗಂಟೆ ನಾನು ಟ್ರಾವೆಲಿಂಗಲ್ಲೇ ಹೋಗ್ಬಿಡುತ್ತೆ. ಇವಾಗ ಹೋಗಿ ನೀರು ತುಂಬ್ಕೊಂಬರೋಣ. ಇವಾಗ ಆ ರೂಮಿಂದ ಈ ರೂಮಿಗೆ ಶಿಫ್ಟ್ ಆದೆ. ಬಿಕಾಸ್ ಇದು ನನ್ನ ಹಸ್ಬೆಂಡ್ ಆಫೀಸ್ ರೂಮು. ಸೊ ಅವರಿದ್ದಾಗ ನಾನು ಇಲ್ಲಿ ಬರಲ್ಲ. ಇವತ್ತು ಅವರಿಲ್ಲ. ಸೊ ಅದಕ್ಕೋಸ್ಕರ ಹಾಗೆ ಸ್ವಲ್ಪ ಕಂಜೆಸ್ಟೆಡ್ ಆಗ್ತಾ ಇತ್ತು. ಸ್ವಲ್ಪ ಅಲ್ಲೆಲ್ಲ ಸ್ವಲ್ಪ ಕರೆಕ್ಟಾಗಿ ಆಗ್ತಾ ಇರಲಿಲ್ಲ. ಇವತ್ತು ಯಾಕೋ ಗೊತ್ತಿಲ್ಲ. ಹಾಗೆ ಈ ಕಿಟಕಿ ಓಪನ್ ಮಾಡ್ಬೋದು ಅಂತ ಈ ರೂಮಿಗೆ ಬಂದಿದ್ದೀನಿ. ಹಾಗೆ ನನ್ನ ಸೆಕೆಂಡ್ ಮಗ್ನು ಕೂಡ ನಾನು ಫಿಲ್ ಮಾಡಿದ್ದೀನಿ. ಇದನ್ನ ಮಧ್ಯಾಹ್ನ ಊಟ ಮಾಡುವಷ್ಟರಲ್ಲಿ ಬೇಗ ಬೇಗ ಖಾಲಿ ಮಾಡ್ಕೊಂಡ್ಬಿಡ್ತೀನಿ.
ಬನ್ನಿ ಮತ್ತೆ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡೋಣ. ಇಷ್ಟೊತ್ತು ಕೆಲಸ ಮಾಡಿದೆ. ಹಾಗೆ ನನ್ನ ಸೆಕೆಂಡ್ ಮಗ್ ಕೂಡ ಖಾಲಿ ಆಯಿತು. ಲೈಕ್ ಅರೌಂಡ್ 1 ಲೀಟರ್ ನಾನು ನೀರು ಕುಡಿದಿದ್ದೀನಿ ಇವಾಗ. ಸೊ ಇವಾಗ ಟೈಮ್ ಬಂದು ಎಷ್ಟಾಯಿತು ಅಂದರೆ 12:50 ಆಗಿದೆ. ಲೈಕ್ ಊಟ ನಾನು 1 o'clock ಮಾಡಬೇಕಂತ ಅನ್ಕೋತಾ ಇದ್ದೀನಿ. ಹೊಟ್ಟೆ ಹಸಿತಾ ಇದೆ. ಹಾಗೆ ನಾನು ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸಲ್ಲಿ ಯಾವಾಗಲೇ ಇದನ್ನು ಕುಡಿದೆ ಅಲ್ವಾ, ಸೊ ಅದಕ್ಕೋಸ್ಕರ ಸ್ವಲ್ಪ ಪೋಸ್ಟ್ಪೋಂಡ್ ಆಯಿತು ಊಟ ಮಾಡೋದು. ಇವಾಗ ಮಧ್ಯಾಹ್ನದ ಊಟ ಮಾಡ್ತಾ ಇದ್ದೀನಿ ನಾನು. ಸೊ ಮಧ್ಯಾಹ್ನದ ಊಟಕ್ಕೆ ನಾನಿವತ್ತು ಚಪಾತಿ, ಚೌಳಿಕಾಯಿ ಪಲ್ಯ, ಹಾಗೆ ಸಲಾಡ್ ಮತ್ತು ಕೆಂಪು ಚಟ್ನಿನ ಊಟ ಮಾಡ್ತಾ ಇದ್ದೀನಿ. ಸೊ ಇವಾಗ ಜಸ್ಟ್ ಊಟ ಆಯಿತು. ಊಟ ಆದಮೇಲೆ ಇವಾಗ ನಾನು 1 ಗ್ಲಾಸ್ ಮಜ್ಜಿಗೆನ ಕುಡಿತಾ ಇದ್ದೀನಿ. ಸೊ ಇವಾಗ ಹೋಗ್ಬಿಟ್ಟು ನಾನು ಮತ್ತೊಂದು ಮಗ್ನ ತುಂಬ್ಕೊಂಬಂದಿದ್ದೀನಿ. ಇವಾಗ ಟೈಮ್ ಬಂದು 4 ಗಂಟೆ ಆಗಿದೆ. ಯಾಕೋ ಹೊಟ್ಟೆ ಹಸಿತಾ ಇದೆ, ಸೊ ಹಾಗಾಗಿ ಬಂದು ಬನಾನಾ ತಿಂತಾ ಇದ್ದೀನಿ. ಸೊ ಟೈಮ್ ಬಂದು ಇವಾಗ 5:30 ಆಗಿದೆ. ಹಾಗೆ ನಂದು 4th ಮಗ್ ಕೂಡ ಖಾಲಿ ಆಯಿತು. ಮಧ್ಯಾಹ್ನ ಊಟ ಆದಮೇಲೆ ನಾನು 1 ಮಗ್ನ ತುಂಬ್ಕೊಂಡ್ಬಂದಿದ್ದೆ. ಆದಮೇಲೆ ಅದನ್ನು ಖಾಲಿ ಮಾಡಿ ಇವಾಗ ನನ್ನ 4th ಮಗ್ ಕೂಡ ಖಾಲಿ ಆಯಿತು. ಇವತ್ತು ಚೆನ್ನಾಗಿ ನಾನು ನೀರು ಕುಡಿದಿದ್ದೀನಿ. ಸೊ ಇದೇ ಥರ ಅಟ್ಲೀಸ್ಟ್ 2.5 to 3 ಲೀಟರ್ ವಾಟರ್ನ ಡೈಲಿ ಕುಡಿತಾ ಹೋಗ್ಬೇಕು ನಾನು ಇವಾಗ. ಆಕ್ಚುಲಿ ನನಗೆ ಇವಾಗ ಕಾಫಿ ಕುಡಿಬೇಕಂತ ಅನಿಸ್ತದೆ. ಬಿಕಾಸ್ ನನ್ನ ಹಸ್ಬೆಂಡ್ ಕಾಫಿ ಕುಡಿಯಲ್ಲ. ಅವರಿದ್ರೆ ನನ್ನ ಮನೇಲಿ ಯಾವತ್ತು ಕಾಫಿ ಮಾಡಲ್ಲ ಜಾಸ್ತಿ ಟೈಮು. ಏನಾದರೂ ಟೀ ಪುಡಿ ಇಲ್ಲ ಅಂದ್ರಷ್ಟೇ ಅವ್ರು ಕಾಫಿ ಕುಡಿತಾರೆ, ಅದರ್ವೈಸ್ ಅವರು ಕಾಫಿ ಪ್ರಿಫರ್ ಮಾಡಲ್ಲ. ಸೊ ಹೇಗೂ ಮನೇಲಿ ಕಾಫಿ ಪುಡಿ ಇದೆ, ಸೊ ಕಾಫಿನೇ ಮಾಡಿದ್ದಾಯ್ತು ಅಂತ ಕಾಫಿ ಮಾಡ್ಕೋತಾ ಇದ್ದೀನಿ. ಹಾಗೆ ಕಾಫಿಗೆ ನಾನು ಬೆಲ್ಲ ಹಾಕಿದ್ದೀನಿ. ಸ್ವಲ್ಪ ಟೇಸ್ಟ್ ಡಿಫರ್ ಆಗುತ್ತೆ ಕಾಫಿದು, ಬಟ್ ಸ್ಟಿಲ್ ಏನೋ ಕಾಫಿದು ಏನು ಫೀಲಿಂಗ್ ಇರುತ್ತಲ್ವಾ, ಆ ಫೀಲಿಂಗ್ ಮಾತ್ರ ಚೇಂಜ್ ಆಗಲ್ಲ. ಆ್ಯಕ್ಚುಲಿ ಒಳಗಡೆ ಕೂತಿದ್ದೆ ನಾನು ಕೆಲಸ ಮಾಡ್ತಾ. ಏನಕ್ಕೂ ಒಂಥರ ಸಫೋಕೇಟ್ ಆದಂಗೆ ಆಗ್ತಾ ಇತ್ತು. ಅದಕ್ಕೆ ಹೊರಗಡೆ ಚೆನ್ನಾಗಿ ಗಾಳಿ ಬೀಸಿತ್ತು. ಅದಕ್ಕೆ ಹೊರಗಡೆ ಬಂದು ಬಾಲ್ಕನಿಲಿ ಕೂತು ಕೆಲಸ ಮಾಡೋಣ ಅಂತ ಬಂದಿದ್ದೀನಿ. ಇನ್ನೇನು ಜಾಸ್ತಿ ಏನು ಕೆಲಸ ಇಲ್ಲ, ಆಲ್ರೆಡಿ 6 ಆಗೋಯ್ತು. ಇನ್ನೊಂದು ಸ್ವಲ್ಪ ಹೊತ್ತಿದೆ. ಸ್ವಲ್ಪ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ನನ್ನ ಕೆಲಸ ಇವತ್ತಿನ ದಿನ ಮುಗಿಯುತ್ತೆ. ಹಾಗೆ ಮತ್ತೆ ನಾಳೆಯಿಂದ ನಾನು ಆಫೀಸ್ಗೆ ಹೋಗಬೇಕು. ಅದಕ್ಕೋಸ್ಕರ ಮತ್ತೆ ಪ್ರಿಪೇರ್ ಮಾಡಬೇಕು, ಡ್ರೆಸ್ ಎಲ್ಲ ಐರನ್ ಮಾಡಬೇಕು. ಸೊ ತುಂಬ ಕೆಲಸ ಇದೆ ನಾಳೆದು ಕೂಡ. ಸೊ ಹಾಗೆ ನಾನು ಹೇರ್ ವಾಶ್ ಮಾಡ್ಕೋಬೇಕಿತ್ತು. ಅದಕ್ಕೋಸ್ಕರ ಆ್ಯಕ್ಚುಲಿ ನಾನು ಶಾಂಪೂ ಆರ್ಡರ್ ಮಾಡಿದ್ದೆ. ಇವತ್ತು ಬೆಳಗ್ಗೆನೇ ಮಾಡಬೇಕಿತ್ತು, ಬಟ್ ಶಾಂಪೂ ಬಂದಿರಲಿಲ್ಲ, ನೋಡೋಣ ಅಂತ ಹಾಗೆ ಬಿಟ್ಟಿದ್ದೆ. ಇವತ್ತು ಆಲ್ರೆಡಿ ಬಂತು ನನ್ನ ಆರ್ಡರು. ನಾನು ಬಿ ಬ್ಲೆಂಟ್ ಅವರಿಂದ ಇವತ್ತು ಒಂದು ಕಾಂಬೋ ಸೆಟ್ ಆರ್ಡರ್ ಮಾಡಿದ್ದೀನಿ. ಅದರಲ್ಲಿ ಒಂದು buy 1 get 1 ಆಫರ್ ಇತ್ತು. ಸೊ ನೋಡೋಣ, ಟ್ರೈ ಮಾಡೋಣ ಅಂತ ಅಂದ್ಕೊಂಡು ತರಿಸಿದ್ದೀನಿ. ಸೊ ನೋಡೋಣ ಹೇಗಿದೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಸೊ ಇವಾಗ ಬೇಗ ಬೇಗ ಏನೋ ಸ್ವಲ್ಪ ಕೆಲಸ ಇದೆ, ಕೆಲಸನ ಮುಗಿಸ್ಕೊಂಡ್ಬಿಡ್ತೀನಿ. ಮುಗಿಸ್ಕೊಂಡ್ಬಿಟ್ಟು ಮತ್ತೆ ನಿಮಗೆ ನಾನು ಆಮೇಲೆ ಸಿಗ್ತೀನಿ. ಇವಾಗ ನನ್ನ ಹಸ್ಬೆಂಡ್ ಬಂದರು. ಹಾಯ್ ಮಮ್ಮ. ಸೊ ರಾತ್ರಿ ಊಟಕ್ಕೆ ಇವಾಗ ಮಸಾಲ ರೊಟ್ಟಿ ತಿಂತಾ ಇದ್ದೀವಿ. ಜೋಳದ ರೊಟ್ಟಿ ಆಲ್ರೆಡಿ ಇದೆ. ಸೊ ಇವಾಗ ಮಸಾಲ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಮೆಣಸಿನ್ಕಾಯಿ ಕೂಡ ರೆಡಿ ಇದೆ. ಹಾಗೆ ಟಿವಿ ನೋಡ್ತಾ ಊಟ ಮಾಡೋಣ. ಸೊ ಆವಾಗಲೇ ರಾತ್ರಿ ಊಟಕ್ಕೆ ನಾನು ಮಸಾಲ ಜೋಳದ ರೊಟ್ಟಿನ ಊಟ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಹೆಲ್ದಿಯಾಗಿತ್ತು. ಮನೆಯಲ್ಲೇ ಸ್ವಲ್ಪ ರೊಟ್ಟಿ ಸುಟ್ಬಿಟ್ಟು ಊಟ ಮಾಡಿದ್ವಿ. ಹಾಗೆ ನಾನು ಇವತ್ತು 3 ಲೀಟರ್ ನೀರನ್ನ ಕುಡಿದಿದ್ದೀನಿ. ಮತ್ತು ಬೆಳಗ್ಗೆ ಎಕ್ಸಸೈಸ್ ಕೂಡ ಮಾಡಿದ್ದೀನಿ. ಮತ್ತು ಇವಾಗ ಬೇಗ ಮಲ್ಕೋತೀನಿ. ಮತ್ತು ನಾಳೆ ಬೇಗ ಎದ್ದು ಎಕ್ಸಸೈಸ್ ಮಾಡಬೇಕು. ಸೊ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋದು ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಿ ಪಾಸಿಟಿವ್ ಆ್ಯಂಡ್ ಸ್ಪ್ರೆಡ್ ಲವ್. ಬಾಯ್.